ಅವ್ರ ಸ್ನೇಹಿತರು ಪದೇ ಪದೇ ಹೇಳ್ತಾ ಇದ್ದಾರೆ, ನಾನು ಮಧ್ಯಸ್ಥಿಕೆ ವಹಿಸಿದ ಮೇಲೆ ಇದು ಯುದ್ಧ ವಿರಾಮ ಆಗಿದೆ ಅಂತ. ಇದು ನಿಜಾನ ಇಲ್ವಾ ಗೊತ್ತಾಗಬೇಕಲ್ಲ ನಮಗೆ. ಯಾವತ್ತೂ ಕೂಡ ಈ ಬೈಲ್ಯಾಟ್ರಲ್ ಇಶ್ಯೂನ ನಾವು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡೋಕ್ಕೆ ಹೋಗಿಲ್ಲ. ಏನಿದ್ರು ಕೂಡ ನಾವೇ ಬಗೆಹರಿಸ್ಕೊಂಡಿದ್ದೀವಿ. 4 ಸರಿ ನಾವೇ ಯುದ್ಧ ಮಾಡಿದ್ದೀವಿ, 4 ಸರಿ ಕೂಡ ನಾವೇ ಜಯಶೀಲರಾಗಿದ್ದೀವಿ. ಈಗ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ನಿನ್ನೆಗೂ ಕೂಡ ಮೋದಿ ಅವರು ಮಾತಾಡೋದಕ್ಕಿಂತ ಮುಂಚೆ 1 ತಾಸು ಮುಂಚೆ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಮಧ್ಯಸ್ಥಿಕೆ ವಹಿಸಿದೆ, ಅವ್ರಿಗೆ ಬುದ್ಧಿವಾದ ಹೇಳಿದೆ, ಇದು ಆರ್ಥಿಕವಾಗಿ ನನಗೆ ನಷ್ಟ ಆಗುತ್ತೆ, ನನ್ನ ಮಾತು ಕೇಳಿ ನಿಮ್ಮ ಜೊತೆನೂ ನಾವು ವ್ಯಾಪಾರ ಮಾಡ್ತೀವಿ, ಅವ್ರ ಜೊತೆನೂ ವ್ಯಾಪಾರ ಮಾಡ್ತೀವಿ, ಅದಕ್ಕೆ ನಿಲ್ಲಿಸಿ ಅಂದಿದ್ದಕ್ಕೆ ಇವತ್ತು ಮೋದಿಯವರು ಮಾತು ಕೇಳಿ ನಿಲ್ಲಿಸಿದ್ದಾರೆ ಅಂತ. ಈಗ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ ನನ್ನಿಂದ ಆಗಿದೆ ಅಂತ. ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟನ್ನು ಕರೆದಿ ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿ ರಾತ್ರಿ 8 ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ. ನಾವು ಏನಕ್ಕೆ ನಂಬಬೇಕು? ನಾವು ಕೇಳ್ತಾ ಇರೋದೇನು, ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ. ಅಟೆಂಡ್ ಆಗಿ ನಮಗೆಲ್ಲರಿಗೂ ಹೇಳಿದರೆ ನಾವು ಒಪ್ತಾ ಇದ್ವಲ್ಲ? ನಾವೇನಾದರೂ ಅವರ ನಿರ್ಧಾರಕ್ಕೆ ನಾವು ತದ್ವಿರುದ್ಧವಾಗಿ ನಡ್ಕೊತಾ ಇದ್ವಾ? ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನಾವು ಸಂಪೂರ್ಣವಾಗಿ ನಿಮ್ಮನ್ನು ಬೆಂಬಲಿಸ್ತಾ ಇದ್ದೇವೆ, ನಿಮ್ಮನ್ನು ನಾವು ನಂಬಿದ್ದೇವೆ. ನಮ್ಮನ್ನು ಯಾಕೆ ನಂಬ್ತಾ ಇಲ್ಲ ನೀವು? ಪಾರ್ಲಿಮೆಂಟ್ ಕರೀರಿ. ಪಾಕಿಸ್ತಾನದವ್ರು ಕರೆದ್ಬಿಟ್ಟು ಜಯಬೇರಿ ಆಗಿದ್ದಾರೆ ಅಂತ ಹೇಳ್ಕೊತಾ ಇದ್ದಾರೆ. ನೀವು ಅದಕ್ಕೆ ಕೌಂಟ್ರು ಮಾಡಬಾರ್ದಾ? ಏನಾಗ್ತಾ ಇದೆ ಅಂತ ಬೇರೆ ನಿಮ್ಮ ಆಪೋಸಿಷನ್ ಪಾರ್ಟೀಸಿಗೆ ತಿಳಿಸ್ಬಾರ್ದಾ? ಜನರಿಗೆ ತಿಳಿಸ್ಬಾರ್ದಾ? ಈ ಯುದ್ಧ ವಿರಾಮದ ಏನು ನಿಯಮಾವಳಿಗಳು ಏನಿದೆ, ಯಾಕೆ ನಿಲ್ಲಿಸಿದ್ದಾರೆ? ನಮ್ಗೆ ಅಡ್ವಾಂಟೇಜ್ ಇತ್ತಲ್ವಾ? ನಿಮ್ಮ ಬಾಡಿಗೆ ಭಾಷಣಕಾರರು ಕರಾಚಿ ಆಕ್ಯುಪೈ ಮಾಡಿದ್ದಾರೆ, ಇಸ್ಲಾಮಾಬಾದ್ ಆಕ್ಯುಪೈ ಮಾಡಿದ್ದಾರೆ, ಕರಾಚಿ ಪೋರ್ಟ್ನ ಧ್ವಂಸ ಮಾಡಿದ್ದಾರೆ, ಇನ್ನೇನು ಪ್ರಧಾನಮಂತ್ರಿಯವರ ಮನೆ ಬಾಗಿಲಿಗೆ ಹೋಗಿ ಮುಟ್ಟಿದ್ದಾರೆ ಅಂತ ಎಲ್ಲ ಹೇಳ್ಕೊಂಡಿದ್ರಲ್ರಿ. ಅದು ಕರೆಕ್ಟಾಗಿ ಹೇಳಬೇಕಲ್ಲ. ಸತ್ಯಾಂಶ ಏನಿದೆ? ನೀವು ಹೇಳೋದು ಕರೆಕ್ಟಾ? ಟ್ರಂಪ್ ಹೇಳೋದು ಕರೆಕ್ಟಾ? ನಿಮ್ಮ ಪಾಕಿಸ್ತಾನ ಪ್ರಧಾನಮಂತ್ರಿ ಹೇಳೋದು ಕರೆಕ್ಟಾ? ನಿಮ್ಮ ಬಾಡಿಗೆ ಭಾಷಣಕಾರರು ಹೇಳೋದು ಕರೆಕ್ಟಾ? ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ನಡೆಸಿದ್ದೀರಾ ನೀವು? ನಮ್ಮದು ಡಿಮಾಂಡ್ ಭಾಳ ಸಿಂಪಲ್ ಇದೆ, ನಾವು ನಿಮ್ಮ ಜೊತೆ ಇದ್ದೀವಿ. ನೀವು ನಮ್ಮ ದೇಶದ ಹಿತಾಸಕ್ತಿ ಕಾಯಲಿಕ್ಕೆ ಏನು ನಿರ್ಣಯ ತಗೋತೀರಾ, ಅದು ಏನು ಕದನ ವಿರಾಮನೇ ಇರ್ಬೋದು, ನಿಮ್ಮ ಜೊತೆ ಇದ್ದೀವಿ. ಆದರೆ ಏನಾಗ್ತಾ ಇದೆ, ಹೇಗಾಗ್ತಾ ಇದೆ ಸ್ವಲ್ಪ ದಯವಿಟ್ಟು ಜನರಿಗೆ ತಿಳಿಸಿ. ಜನರಿಗೆ ದಾರಿ ತಪ್ಪಿಸೋದಲ್ಲ. ಮೋದಿ ಸ್ಪೀಚ್ ಮಾಡೋದಕ್ಕಿಂತ ಮುಂಚೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿರ್ತಾರೆ, ಸರ್ ನಾವು ವ್ಯಾಪಾರ ನಿರ್ಬಂಧಿಸ್ತೀವಿ ನೀವು ಒಪ್ಪದೇ ಇದ್ರೆ ಅನ್ನೋ ಕಾರಣಕ್ಕೆ. ಅದೇ ಹೇಳ್ತಾ ಇರೋದಲ್ಲ ಇವರೇ. 2 ದಿನದಲ್ಲಿ 3 ಬಾರಿ ಅವ್ರು ಹೇಳ್ತಾ ಇದ್ದಾರೆ ನನ್ನಿಂದ ನಿಂತಿದೆ, ನನ್ನಿಂದ ಯುದ್ಧ ವಿರಾಮ ಆಗಿದೆ, ನಾನು ಇದು ಆರ್ಥಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂದರೆ ಏನು ಆಮಿಷ ಕೊಡ್ತಾ ಇದ್ದಾರಾ? ಆಮೇಲೆ ನಾನು ಹೇಳ್ತಾ ಇದ್ದೀರಲ್ಲ ಪದೇ ಪದೇ, ಇಂಡಿಯಾ ಮತ್ತು ಪಾಕಿಸ್ತಾನಿಗೆ ಹೋಲಿಕೆ ಯಾಕೆ ಮಾಡ್ತಾ ಇದ್ದಾರೆ ಇವರು? ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ, ಇವರ ಆರ್ಥಿಕ ಪರಿಸ್ಥಿತಿ ಏನಿದೆ? ಇವ್ರ ವಿದೇಶಾಂಗ ನೀತಿನೇ ಸಂಪೂರ್ಣವಾಗಿ ವಿಫಲ ಆಗಿದೆ. ಅವ್ರಿಗೆ $2 ಬಿಲಿಯನ್ IMF ಲೋನ್ ಸಿಕ್ಕಿದೆ ಅಲ್ಲ, ಹೆಂಗೆ ಸಿಕ್ತು? ಅದು ಅವರಿಗೆ ಅದೇ ಕೇಳಕ್ಕೆ ತಾನೇ ಹೇಳ್ತಾ ಇರೋದು ಪಾರ್ಲಿಮೆಂಟಿಗೆ ಬನ್ನಿ ಅಂತ. ಆಲ್ ಪಾರ್ಟಿ ಮೀಟಿಂಗು ಅಟೆಂಡ್ ಆಗಲ್ಲ, ಪಾರ್ಲಿಮೆಂಟಲ್ಲೂ ಮಾತಾಡಲ್ಲ, ಪಾರ್ಲಿಮೆಂಟ್ ಕರೆಯೋದ್ರೂ ಕರೆಯೋದಿಲ್ಲ. ಮತ್ತು ಇವತ್ತು ಏನು ಬೈಲ್ಯಾಟ್ರಲ್ ಇಶ್ಯೂನ ಇವತ್ತು ಇಂಟರ್ನ್ಯಾಷನಲ್ ಇಶ್ಯೂ ಮಾಡಿಬಿಟ್ಟಿದ್ದೀರಿ. ಯಾವುದು ಸರ್? ಪಾರ್ಲಿಮೆಂಟ್ ಎದುರಿಸೋದು ಬಿಟ್ಬಿಡಿ, ಒಂದು ಪ್ರೆಸ್ ಮೀಟ್ ಎದುರಿಸಲಿ ಸಾಕು. 11 ವರ್ಷದಲ್ಲಿ ಒಬ್ಬ ಪ್ರಧಾನಮಂತ್ರಿ ಆಗಿ ಒಂದು ಪ್ರೆಸ್ ಮೀಟ್ ಮಾಡೋದು ಸಾಮರ್ಥ್ಯ ಇಲ್ಲ. छप्पन इंच का सीना, लाल आंख, लव लेटर को लिखना, पाकिस्तान को बंद करना, ಎಲ್ಲ ಬರೇ ಕೆಂಪುಕೋಟೆ ಮೇಲೆ ಭಾಷಣದಲ್ಲಿ, ಮನ್ ಕಿ ಬಾತ್ನಲ್ಲಿ, ನಿಮ್ಮ ಮಾಧ್ಯಮದಲ್ಲಿ. ಫರ್ಗೆಟ್, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಫರ್ಗೆಟ್ ಅಡ್ರೆಸಿಂಗ್ ದ ಪಾರ್ಲಿಮೆಂಟ್, ಲೆಟ್ ದ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ಅ ಪ್ರೆಸ್ ಕಾನ್ಫರೆನ್ಸ್ ಫಸ್ಟ್. ಏನು ಆಗಬೇಕಿತ್ತು ಅಂತೀರಿ ಸರ್ ಈ ವಿಚಾರದಲ್ಲಿ? ಅದೇ ಇದೆ ಕೇಳಕ್ಕೆ ಸರಿ, ಅವ್ರು ಹೇಳಬೇಕು. ನಾನು ಪ್ರಧಾನಮಂತ್ರಿ, ನಾವಂತೂ ಹೇಳಿದೀವಲ್ಲ ಇವರೇ, ನೀವು ಯುದ್ಧಕ್ಕೆ ಹೋದ್ರು ರೆಡಿ. ನೀವೇ ತಾನೇ ಹೇಳಿದ್ದು, ನಾವು ಕರಾಚಿ ಬಾಗಿಲು ತಟ್ತೀವಿ, ಇಸ್ಲಾಮಾಬಾದ್ ತಟ್ತೀವಿ, ಅಖಂಡ ಭಾರತ ಕನಸು ನನ್ಸಾಗಕ್ಕೆ ಪ್ರಾರಂಭ ಆಗಿದೆ ಅಂತ ನೀವು ತಾನೇ ಹೇಳಿದ್ದು. ನಾವು ಹೇಳಿದ್ದು ಯಾಕೆ ನನ್ಸಾಗ್ತಾ ಇಲ್ಲ ಸ್ವಾಮಿ ಅಂತ ಕೇಳ್ತಾ ಇರೋದು ಅಷ್ಟೇ. ನಾವು ಇನ್ನೇನಿದ್ರು ಮಾತುಕತೆ ಬರೀ ಪಿಒಕೆ ಬಗ್ಗೆ ಮಾತ್ರ ಅಂತ ಮಾತಾಡಿ ಸ್ವಾಮಿ, ಎಲ್ಲರೂ ಮಾತಾಡಿ. ಆದರೆ ಪಾರ್ಲಿಮೆಂಟ್ನಲ್ಲಿ ಹೇಳಿ ಏನೇನು ನಡೀತಾ ಇದೆ ಅಂತ. ನಿಮಗೆ ಸಂಪೂರ್ಣವಾಗಿ ಬೆಂಬಲ ಮಾಡ್ತೀವಿ. ಎಲ್ಲೋದ್ರು ಆತಂಕವಾದಿಗಳು? ಎಲ್ಲೋದ್ರು?
ವೇರ್ ಆರ್ ದೋಸ್ 4 ಪೀಪಲ್? 250 ಕಿಲೋಮೀಟರ್ ಒಳಗಡೆ ಬಂದು 26 ಜನವನ್ನ ಕೊಲೆ ಮಾಡಿ ಎಲ್ಲೋದ್ರು? ದೇಶದ ಒಳಗಡೆ ಬಂದ್ರಾ ಹೊರಗಡೆ ಬಂದ್ರಾ? ಏನು ಅಷ್ಟು ಪೋರಸ್ ಇದೆಯಾ ನಮ್ಮ ಬಾರ್ಡರ್ಸು? ಎಲ್ಲೋದ್ರು ನಿಮ್ಮ ಅಜಿತ್ ದೋವಲ್, ಜೇಮ್ಸ್ ಬಾಂಡು? ಎಲ್ಲೋದ್ರು ನಿಮ್ಮ ಅಮಿತ್ ಶಾ ಅವರು? ಅದ್ರ ಬಗ್ಗೆ ಯಾರಾದರೂ ಕೇಳ್ತಾ ಇದ್ದಾರಾ ಸರ್? ಆ 4 ಜನ ಎಲ್ಲೋದ್ರು? ಏನು ಇಲ್ಲಿ ಕರ್ನಾಟಕಕ್ಕೆ ಬಂದ್ರಾ, ತೆಲಂಗಾಣಗೆ ಹೋದ್ರಾ, ಬಾಂಗ್ಲಾದೇಶಿಗೆ ಹೋದ್ರಾ, ಚೈನಾಗೆ ಹೋದ್ರಾ, ಏನು ವಾಪಸ್ ಪಾಕಿಸ್ತಾನಿಗೆ ಹೋದ್ರಾ? ಅಂದರೆ ಇಫ್ ಟೆರ್ರಿಸ್ಟ್ ಆರಾಮಾಗಿ ಬರ್ತಾರೆ, ಆರಾಮಾಗಿ ಹೋಗ್ತಾರೆ ಅಂದರೆ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಆನ್ ದಿ ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಮೋದಿ ಗವರ್ಮೆಂಟ್. ಈ ವಿಚಾರದಲ್ಲಿ ಏನಾದರೂ ಮುಚ್ಚಿಡ್ತಾ ಇದಾರ ಅಂತ ನಿಮ್ಗೆ ಅನ್ಸುತ್ತಾ? ಈಗ ನನಗಿಂತ ಜಾಸ್ತಿ ಮಾಧ್ಯಮದವ್ರಿಗೆ ಗೊತ್ತು. ಪುಲ್ವಾಮಾನಲ್ಲಿ ಏನಾಯ್ತು ನಿಮ್ಗೆ ಗೊತ್ತಾಗಿದೇನ್ರಿ? ನಿಮ್ಗೆ ಗೊತ್ತಾಗಿದೆಯಾ? ಎಷ್ಟು ವರ್ಷ ಆಯಿತು? 5-6 ವರ್ಷ ಆಯಿತು. ನೀವು ಮಾಧ್ಯಮ ಸ್ನೇಹಿತರು ಯಾರಾದರೂ ಒಬ್ಬರನ್ನ ನನಗೆ ಕರೆಕ್ಟ್ ಮಾಹಿತಿ ಕೊಟ್ಬಿಡಿ ಪುಲ್ವಾಮಾ ಬಗ್ಗೆ. ಇದಂತೂ ಬಿಡಿ, ಪಹಲ್ಗಾಮ್ ಅಂತೂ 15 ದಿನ 20 ದಿನ ಆಯಿತು. ಪುಲ್ವಾಮಾ ಬಗ್ಗೆ ನನಗೆ ಮಾಹಿತಿ ಕೊಡ್ತೀವಿ. ಸೊ ಮುಚ್ಚಿಡ್ತಾ ಇದ್ದಾರೆ ಅಂದರೆ ಅವರ ಕಾರ್ಯವೈಖರ್ಯವನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಇದು. ಮೋದಿ ಅವರ ಏನು ಚೆಸ್ಟ್ ಥಂಪಿಂಗ್ ಇದೆ ಅಥವಾ ಅವ್ರದೇ ಅವ್ರು ಬೆಂಚಪ್ಪರ್ಸ್ಕೋತಾ ಇದ್ದಾರಲ್ಲ, ಬರೀ ಸೋಷಿಯಲ್ ಮೀಡಿಯಾಕ್ಕೆ ಸೀಮಿತ. ಒಂದು ಪ್ರೆಸ್ ಕಾನ್ಫರೆನ್ಸ್ ಎದುರು ಸಹ ಧೈರ್ಯ ಇಲ್ಲ, ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಡೋ ಧೈರ್ಯ ಇಲ್ಲ, ಬರೇ ಮನ್ ಕಿ ಬಾತು ಮೋನೋಲಾಗ್ಸ್ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.